ನಮ್ಮ ಈ ಗೊಂಬದ ಹಬ್ಬಕ್ಕೆ ಸ್ವಾಗತ ಅಂತ ಹೇಳಿಕೊಂಡು ಅದರಲ್ಲಿ ವಿಶೇಷವಾಗಿರುವುದು ಗೋಲೋಕ ಧಾಮ ಅನ್ನುವಂತಹ ಧಾಮದಲ್ಲಿ ಸಾಕ್ಷಾತ್ ಪರಮಾತ್ಮ ರಾಧಾ ಸಮೇತನಾಗಿ ಇದ್ದಾನೆ. ಅದನ್ನು ನಾವು ಇಲ್ಲಿ ನೋಡ್ಬೋದು. ಅಲ್ಲಿಂದ ಪರಮಾತ್ಮ ದಶ ಅವತಾರಗಳನ್ನು ಮಾಡಿದ್ದಾನೆ. ವರಾಹನಾಗಿ, ಜ್ಞಾನಪಿರಾನಾಗಿ, ಧನ್ವಂತರಿಯಾಗಿ, ಶ್ರೀನಿವಾಸನಾಗಿ, ಮತ್ಸ್ಯಕೂರ್ಮ ವರಾಹರಾಗಿ ಅವತಾರಗಳನ್ನು ಮಾಡಿ ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿದನು. ಅದು ಸಾಕಾಗಲ್ಲ ಅಂತ ಹೇಳಿ ರಾಮಕೃಷ್ಣ ಅವತಾರಗಳನ್ನೆಲ್ಲ ಮಾಡಿದನು. ಇಲ್ಲಿ ನಾವು ನೋಡ್ಬೋದು ರಾಮಾವತಾರ, ರಾಮನಾಗಿ ಹುಟ್ಟಿ ಭೂಮಿಯಲ್ಲಿ ಧರ್ಮ ಸ್ಥಾಪನೆಗಾಗಿ ಬಂದಿರುವಂತಹ ಸುಂದರ ಮೂರ್ತಿಯನ್ನು, ಇನ್ನೊಂದು ಕಡೆ ತಾನು ಬಂದರೆ ಸಾಕಾಗಲ್ಲ ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಕರ್ಕೊಂಡು ಬಂದಿದ್ದಾನೆ ಸೀತೆಯಾಗಿ. ಸೀತಾ ಜನನವನ್ನು ನೀವು ನೋಡ್ಬೋದು. ಇಬ್ಬರು ದಿವ್ಯ ದಂಪತಿಗಳಾಗಿ ಮದುವೆಯನ್ನು ಮಾಡಿಕೊತಾ ಇದ್ದಾರೆ. ಅಲ್ಲಿಂದ ಮದುವೆ ಆದ ಮೇಲೆ ಅಯೋಧ್ಯೆಗೆ ಬಂದು ಪರಮಾತ್ಮ ಕಾಡಿಗೆ ಹೊರಡಿದನು. ಗುಹನನ್ನು ಆಲಿಂಗನ ಮಾಡಿಕೊಂಡಿದನು. ಗುಹನು ಹಡಗಲ್ಲಿ ಪರಮಾತ್ಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ದಂಡಕಾರ್ಯನದಲ್ಲಿ ಸೀತಾ ಜಿಂಕೆಯನ್ನು ಬೇಕು ಅಂತ ಕೇಳುವಂತಹ ದೃಶ್ಯ. ರಾವಣನು ಬಂದು ಭಿಕ್ಷೆಯನ್ನು ಕೇಳಿ ಸೀತೆಯನ್ನು ಕರ್ಕೊಂಡು ಹೋಗುವಂತಹ ದೃಶ್ಯ. ಹನುಮನು ಲಂಕೆಗೆ ಹೋಗಿ ಅಲ್ಲಿ ರಾಮನ ನಾಮವನ್ನು ಜಪಿಸಿದನು. ಸೀತೆಯನ್ನು ಬೆಟ್ಟಾಗಿದನು. ಬಂದು ರಾಮನಿಗೆ ಹೇಳಿ ಸೇತುಬಂಧನವನ್ನು ಮಾಡಿಕೊಂಡು ಮಹಾಭಾರತ ಯುದ್ಧವಲ್ಲೇ ಇಲ್ಲಿ ಕೂಡ ಒಂದು ಮಹಾಭಾರತ ಯುದ್ಧ ಅಂತ ಹೇಳುವುದು. ರಾವಣ ಜೊತೆಯಲ್ಲಿ ಯುದ್ಧವನ್ನು ಮಾಡುವಾಗ ಲಕ್ಷ್ಮಣ ಮೂರ್ತಿ ಮೂರ್ಛೆಯಾಗೋದು, ಸಂಜೀವಿ ಪರ್ವತವನ್ನು ತರೋದು. ನಮಗೆಲ್ಲ ಆಶ್ಚರ್ಯ ಅನಿಸುತ್ತೆ, ಕೈಂಕರ್ಯ ಅಂತ ಹೇಳಿ. ಕೈಂಕರ್ಯದಲ್ಲಿ ವಿಶೇಷವಾಗಿ ಅನಿಲು ಸೇವೆ ಅಂದರೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಪರಮಾತ್ಮನಿಗೆ ಅನಿಲು ಕೂಡ ಸೇವೆಯನ್ನು ಮಾಡುತ್ತಾ ಇದೆ. ಮತ್ತೆ ಮನುಷ್ಯಾಗಿ ಹುಟ್ಟಿರುವಂತಹ ನಾವು ಕೈಂಕರ್ಯವನ್ನು ಮಾಡಬೇಕಲ್ಲ. ಶಬರಿ ಮೋಕ್ಷ ಅನ್ನೋದು ರಾಮಾವತಾರದಲ್ಲೇ ವಿಶೇಷವಾಗಿ ಇರೋದು. ಗುರುವಿನ ಒಂದು ಮಾತುಗಳನ್ನು ತಗೊಂಡು ಪರಮಾತ್ಮ ನನ್ನ ಹತ್ರ ಬರ್ತಾನೆ ಅಂತ ಗುರುವಾಕ್ಯವನ್ನು ತಗೊಂಡಿರುವಂತಹ ಶಬರಿಗೆ ಮುಕ್ತಿಯನ್ನು ಕೊಡಿಸಿರುವನು. ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮನಾಗ ಸೀತಾರಾಮನಾಗಿ ಇದ್ದವನು ಬಾಲರಾಮನಾಗಿ ಅಯೋಧ್ಯೆಯಲ್ಲಿ ಬಂದು ಮತ್ತೆ ನಮ್ಮ ಕಲಿಯುಗದಲ್ಲಿ ನಮ್ಮ ಜೊತೆಯಲ್ಲಿದ್ದಾನೆ. ಏನಿಗಾಗಿ? ನಮ್ಮ ಎಲ್ಲರಿಗೂ ಮುಕ್ತಿಯನ್ನು ಕೊಡಕ್ಕಾಗಿ. ಹೇಗೆ ಗಜೇಂದ್ರ ಮೋಕ್ಷವನ್ನು ಕೊಟ್ಟಿದ್ದಾನೋ ಅದೇ ರೀತಿಯಲ್ಲಿ ನಮಗೂ